ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ನಮ್ಮ ಮೈಸೂರಿನ ಜನತೆಗೆ ಗಣರಾಜ್ಯೋತ್ಸವದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ಕೊ ಬಂದಿದ್ದೀನಿ. ನೋಡೋದ ಬನ್ನಿ ಯಾವ ತರ ಎಲ್ಲ ಉತ್ತರ ನೀಡ್ತಾರೆ ಅಂತ. ಸರ್, ಗಣರಾಜ್ಯೋತ್ಸವ ನಡೀತಿದೆ ಅಲ್ವಾ? ನಾಳಿದ್ದು ಅದು ಎಷ್ಟನೇ ವರ್ಷದ ಗಣರಾಜ್ಯೋತ್ಸವ ಅಂತ ಗೊತ್ತಾ? ಸರ್ ಅದು ಗೊತ್ತಿಲ್ಲ, ಮರ್ತೋಗಿದೆ. 72 ಅನ್ಕೊಂಡಿದ್ದೀನಿ. ಗಣರಾಜ್ಯೋತ್ಸವ ನಡೀತೆ ನಾಳಿದ್ದು. ಓಕೆ, ಅದು ಎಷ್ಟನೇ ವರ್ಷದ ಗಣರಾಜ್ಯೋತ್ಸವ ಅಂತ ಗೊತ್ತಾ? ಗೊತ್ತಿಲ್ಲ ಅಣ್ಣ. ಹಿಂಗೆ ತಿರುಗಿ ಬ್ರೋ. ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. 2026ರಲ್ಲಿ ನಡೀತಿರೋ ಗಣರಾಜ್ಯೋತ್ಸವ ಎಷ್ಟನೇ ವರ್ಷದ್ದು ಅಂತ ಗೊತ್ತಾ? ಗೊತ್ತಿಲ್ಲ ಅನ್ಕೋತೀನಿ. ಗೊತ್ತಿಲ್ಲ. 2026ರಲ್ಲಿ ನಡೀತಿರೋ ಗಣರಾಜ್ಯೋತ್ಸವ ಎಷ್ಟನೇ ವರ್ಷದ್ದು ಅಂತ ಗೊತ್ತಾ? 77ನೇ ದಿನ. ಸೂಪರ್ ಬ್ರೋ. ಯಾರು ಹೇಳಿಲ್ಲ ಇದಕ್ಕೆ. ಸರಿ, ಹೇಗೆ ಗೊತ್ತಿತ್ತು? ಅದು ನಮ್ಮದು ಹೋದ ಸತಿ ಇತ್ತಲ್ಲ, ಅದು ನೆಕ್ಸ್ಟ್ ಸತಿ ಬತ್ತಾ ಹಂಗೆ ನಮ್ಮದು ಇದರಲ್ಲಿ ಒಂದು ಕ್ವಶನ್ ಕೇಳಿದರು, ಅದರಲ್ಲೂ ಹಂಗೆ ಆಯಿತು. 2026ರಲ್ಲಿ ನಡೀತಿರೋ ಗಣರಾಜ್ಯೋತ್ಸವ ಎಷ್ಟನೇ ವರ್ಷದ್ದು ಅಂತ ಗೊತ್ತಾ? 79, 78, 40, 77, 77, 51, 78, ರಾಂಗು ಹತ್ರ ಇದ್ರಿ. 77, 26, 50, 50, 76. ಇಲ್ಲ ಬ್ರೋ, ರಾಂಗು. ಅದೇ ಹೆಂಗೆ ಬ್ರೋ? ಇಲ್ಲ, ರಾಂಗು ಬಿಡಿ. 77. ಗಣರಾಜ್ಯೋತ್ಸವನ ಏನಕ್ಕೆ ಆಚರಿಸ್ತಾರೆ? ಗಣರಾಜ್ಯೋತ್ಸವ ಅಂದ್ರೆ ಏನು ಗೊತ್ತಾ? ಸರ್, ಗಣರಾಜ್ಯೋತ್ಸವ ಏನಕ್ಕೆ ಆಚರಿಸ್ತಾರೆ? ನಮ್ಮ ಸ್ವತಂತ್ರ ತಂದುಕೊಟ್ಟಿದ್ರಲ್ಲ, ಅದರಿಂದ ಆಮೇಲೆ ಅವರು ಗಡಿ ಕಾಯ್ದ ಸೈನಿಕರ ಬಗ್ಗೆ ಅವರೆಲ್ಲ ಧ್ವಜನ ತಂದುಕೊಟ್ಟು ಆರಿಸ್ತಿದ್ರಲ್ಲ, ಅದಕ್ಕೆ ನಾವು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ, ಅದಕ್ಕೆ ಆನ್ಸರ್ ಕೊಡಿ. ಅದನ್ನ ಏನಕ್ಕೆ, ಅದು ಕರೆಕ್ಟಾಗಿ ಅದಕ್ಕೆ ಕೊಡಿ. ಅದಲ್ಲ ಆನ್ಸರ್. ಸರ್, ನಮ್ಮ ದೇಶದ ಧ್ವಜ ಅಂತ ಅಂದ್ಬಿಟ್ಟು ಆಚರಿಸ್ತಾ ಇದ್ದೀವಿ ನಾವೆಲ್ಲ ವ್ಯವಸ್ಥೆನ. ನಮ್ಗೆ ಇಲ್ಲ, ಗಣರಾಜ್ಯೋತ್ಸವ ಅಂತಲೇ ಏನಕ್ಕೆ ಆಚರಿಸ್ತಾರೆ ಅಂತ. ನಮ್ಮ ಗಣರಾಜ್ಯೋತ್ಸವ ಅಂತಂದರೆ 3 ಧ್ವಜ ಇದು ಸರ್, ಅದು ಮರ್ತು. ಗಣರಾಜ್ಯೋತ್ಸವ ಅಂದರೆ ಏನು, ಏನಕ್ಕೆ ಆಚರಿಸ್ತಾರೆ ಅಂತ ಗೊತ್ತಾ? ಸರ್, ಇಷ್ಟು ಪ್ರಶ್ನೆ ಕೇಳ್ತಿದ್ದಾರೆ, ನಾವು ಬರೀ ಇಂಥ ಪ್ರಶ್ನೆ ಕೇಳ್ತಿದ್ದಾರೆ. ಗೊತ್ತಿಲ್ಲ ಬ್ರೋ. ಗಣರಾಜ್ಯೋತ್ಸವ ಅಂದರೆ ನಮ್ಮ ಒಂಥರ ನಮ್ಮ ಭಾರತದ್ದು ಒಂಥರ ಹಬ್ಬ, ನಾಡ ಹಬ್ಬ. ಅದಕ್ಕೆ ಆಚರಿಸ್ತಾರೆ. ಗಣರಾಜ್ಯೋತ್ಸವ ಅಂದರೆ ನಾಡಹಬ್ಬ ಹಂಗೆ ಅಂದ್ಕಡೆ. ಗಣರಾಜ್ಯೋತ್ಸವನ ಏನಕ್ಕೆ ಆಚರಿಸ್ತಾರೆ ಅಂತ ಏನಾದ್ರು ಗೊತ್ತಾ? ಆಮೇಲೆ ಕರ್ನಾಟಕನ ಏನಾದ್ರು ಗೊತ್ತಿಲ್ಲ. ಗಣರಾಜ್ಯೋತ್ಸವ ಅಂದ್ರೆ ಏನು, ಅದನ್ನ ಯಾಕೆ ಆಚರಿಸ್ತಾರೆ ಗೊತ್ತಾ? ಸಂವಿಧಾನ ರಚನೆ ಆಗಿದ್ದ ದಿನ, ಅದು ಬಿ ಆರ್ ಅಂಬೇಡ್ಕರ್ ರಚನೆ ಮಾಡಿದ ದಿನ, ಅದನ್ನು ರಾಜ್ಯಗಳ ವಿಂಗಡಣೆ ಮಾಡಿದ್ದು, ಅದು ಮಾಡಿದ ದಿನ ಅಂತ. ಸೂಪರ್ ಬ್ರೋ. ಗಣರಾಜ್ಯೋತ್ಸವ ಅಂದ್ರೆ ಏನು, ಏನಕ್ಕೆ ಆಚರಿಸ್ತಾರೆ ಅಂತ ಗೊತ್ತಾ ಬ್ರೋ? ಗಣರಾಜ್ಯೋತ್ಸವ ಅಂತಂದರೆ ನಮ್ಮ ದೇಶದಲ್ಲಿ ನಮ್ಮ ಜನವರಿ 26ನೇ ತಾರೀಕು ನಮ್ಮ ದೇಶನ ಗಣರಾಜ್ಯವನ್ನಾಗಿ ಕನ್ವರ್ಟ್ ಮಾಡಿದ್ರು. ಅದಕ್ಕೋಸ್ಕರ ಗಣರಾಜ್ಯೋತ್ಸವನ ಆಚರಿಸ್ತಾರೆ. ಮತ್ತು ಇನ್ನೊಂದು ಅಷ್ಟೇ, ಮೇನ್ ಪಾರ್ಟ್ನೇ ಬಿಟ್ಬಿಟ್ರಲ್ಲ ಅದರಲ್ಲಿ. ಅದಕ್ಕೆ ಗಣರಾಜ್ಯೋತ್ಸವ ಅಂದರೆ ಸಂವಿಧಾನ ಜಾರಿಗೆ ಬಂದಂಥ ಇದನ್ನ ಅಲ್ಲಿ ಗಣರಾಜ್ಯೋತ್ಸವ ಅಂತ ಕನ್ವರ್ಟ್ ಮಾಡ್ತಾರೆ. ಗಣರಾಜ್ಯೋತ್ಸವ ಅಂದರೆ ಏನಕ್ಕೆ ಆಚರಿಸ್ತಾರೆ ಅಂತ ಗೊತ್ತಾ? ಏನಕ್ಕೆ ಅಂದರೆ ಅದು ಇವಾಗ ಅದು ಏನಂದರೆ ಗಣರಾಜ್ಯೋತ್ಸವ ನಮ್ಮ ಖುಷಿಗೋಸ್ಕರ ಆಚರಿಸ್ತೀವಿ. ಈಗ ಮೈಸೂರಲ್ಲಿ ನೋಡಿದ್ರೆ ಮಸ್ತು ಎಲ್ಲ ಈ ಥರ ಪ್ಲೇಸಸ್ಗಳು, ಅದರಿಂದ ಗಣರಾಜ್ಯೋತ್ಸವಕ್ಕೊಂದು ಮರ್ಯಾದೆ ಇದೆ. ಅದು ಒಂಥರ ಆಚರಿಸ್ತಾರೆ. ಅದಲ್ಲ ಬ್ರೋ, ಬೇರೆ ಅದೆಲ್ಲ ಅಂದರೆ ಇನ್ಯಾವ ರೀತಿ ಇತ್ತು. ಸಂವಿಧಾನ ಜಾರಿಗೆ ಬಂದಿದ್ದ ದಿನನೇ ಗಣರಾಜ್ಯೋತ್ಸವ ದಿನ ಅಂತ ಕರೀತಾರೆ. ಗಣರಾಜ್ಯೋತ್ಸವ ಅಂದ್ರೆ ಏನು, ಅದನ್ನ ಏನಕ್ಕೆ ಆಚರಿಸ್ತಾರೆ ಗೊತ್ತಾ? ಗಣರಾಜ್ಯೋತ್ಸವ ಅಂದರೆ ಸಂವಿಧಾನ ಜಾರಿಗೆ ಬಂದಿದ್ದರಿಂದ ಅದನ್ನ ಆಚರಿಸ್ತಾರೆ. ಸಂವಿಧಾನ ಜಾರಿಗೆ ಬಂದು ಅಂತ ಜನವರಿ 26ರಲ್ಲಿ ಅದನ್ನ ಆಚರಿಸ್ತಾರೆ.